ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಫಾಗುನ್ನ ಪರಿವರ್ತನೆ. ಬೌದ್ಧ ವಿಹಾರದಲ್ಲಿ ಮೌಳಿಜ ಫಾಗುನ್ ಎಂಬ ಭಿಕ್ಷುವಿದ್ದನು. ಆತನು ದುಷ್ಟ ಮತ್ತು ಸ್ವೇಚ್ಛಾಚಾರಿಯಾಗಿದ್ದನು. ಆತ ಬೌದ್ಧ ಸನ್ಯಾಸಿನಿಯರೊಂದಿಗೆ ಅಸಭ್ಯ ವರ್ತನೆ, ಅಶ್ಲೀಲ ಸನ್ನೆಗಳನ್ನು ಪ್ರದರ್ಶಿಸುತ್ತಾ ಅವರನ್ನು ಅವಮಾನಿಸುತ್ತಿದ್ದನು. ಆತ ಹಳದಿ ವಸ್ತ್ರದೊಳಗಿನ ಲಂಪಟನಾಗಿದ್ದನು. ಬುದ್ಧನಿಗೆ ಈತನ ದುರ್ನಡತೆಯ ಬಗ್ಗೆ ತಿಳಿಯುತ್ತಲೇ ಆತನನ್ನು ಕರೆಯಿಸಿಕೊಂಡನು. ಸೋದರನೇ, ನಾನು ನಿನಗೊಂದು ಕತೆ ಹೇಳುವೆ. ಒಂದು ಊರಿನಲ್ಲಿ ಓರ್ವ ವ್ಯಾಪಾರಸ್ಥನಿದ್ದನು. ಆತನ ವೇದೀಹಿಕ ರೂಪಸಿಯೂ ಮೃದು ಹೃದಯದವಳೂ ಆಗಿದ್ದಳು. ಆಕೆಗೆ ಕಾಳೆ ಎಂಬ ಸೇವಕಿ ಇದ್ದಳು. ತನ್ನ ಒಡತಿ ನಾಯಿಮರಿ, ಬೆಕ್ಕಿನ ಮರಿಗಳನ್ನು ಹಿಂಸಿಸಿ ಕೊಲ್ಲುವುದನ್ನು ಕಂಡಿದ್ದಳು. ಆ ಗುಟ್ಟಿನ ಕರಾಳ ಕೃತ್ಯವನ್ನು ಬಯಲಿಗೆ ತರಬೇಕೆಂದು ಕಾಳಿ ಆಶಿಸುತ್ತಿದ್ದಳು. ಕಾಳಿ ಕೆಲಸಕ್ಕೆ ತಡವಾಗಿ ಬರಲು ಮತ್ತು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಲು ಆರಂಭಿಸಿದಳು. ಮೊದಮೊದಲು ವೇದೇಹಿಕ ಶಾಂತವಾಗಿದ್ದಳು. ಕೆಲ ದಿನಗಳ ನಂತರವೂ ಕಾಳಿ ಅದೇ ನಡವಳಿಕೆಯನ್ನು ಪ್ರದರ್ಶಿಸಿದಾಗ ವೇದೇಹಿಕ ಆಕ್ಷೇಪ ಎತ್ತಿದಳು ಮತ್ತು ಕಾಳಿ ಸುಧಾರಿಸದೇ ಇರಲು ಕೆಟ್ಟ ಶಬ್ದಗಳಿಂದ ಬೈದಳು. ಒಂದು ದಿನ ನಿಯಂತ್ರಣ ತಪ್ಪಿ ಕೋಲಿನಿಂದ ಕಾಳಿಯನ್ನು ಥಳಿಸತೊಡಗಿದಳು. ಕಾಳಿ ಚೀರುತ್ತಾ ಹೊರಬಂದಳು. ವೇದೇಹಿಕ ಕೋಲು ಹಿಡಿದು ಅಟ್ಟಿಸಿಕೊಂಡು ಬಂದಳು. ಸೇವಕಿಯ ಮೈಮೇಲಿನ ಗಾಯಗಳು, ಕೆದರಿದ ತಲೆ, ಚಿತ್ಕಾರಗಳನ್ನು ಕಂಡು ಸುತ್ತುವರಿದ ಜನ ವೇದೇಹಿಕಾಳ ರೌದ್ರಾವತಾರವನ್ನು ಕಂಡರು. ಆಕೆಯ ನಿಜ ಸ್ವರೂಪ ಬಯಲಿಗೆ ಬಂದಿತು. ಆ ಹೆಂಗಸು ದುಷ್ಟ, ಕ್ರೂರಿ ಮತ್ತು ಕುರೂಪಿ ಎನ್ನಿಸಿಕೊಂಡು ಬಿಟ್ಟಳು. ಸೋದರನೇ, ನೀನು ನಿನ್ನ ನಡತೆಯನ್ನು ಸುಧಾರಿಸಿಕೊಳ್ಳದಿದ್ದಲ್ಲಿ ನಿನ್ನ ಸನ್ಯಾಸಿಯ ಮುಖವಾಡ ಕಳಚಿ ಬೀಳುತ್ತದೆ. ಜನತೆಗೆ ನೀನು ಏನೆಂಬುದು ತಿಳಿದಲ್ಲಿ ನೀನು ತಿರಸ್ಕಾರ, ಅವಹೇಳನೆಗಳಿಗೆ ಒಳಗಾಗುತ್ತಿ. ಕಾಲ ಮಿಂಚಿಲ್ಲ, ನೀನು ಈಗಲೂ ನಿನ್ನನ್ನು ಬದಲಾಯಿಸಿಕೊಳ್ಳಬಹುದು ಎಂದರು. ಬುದ್ಧರು ಹೇಳಿದ ಕಥೆ, ಸನ್ನಿವೇಶ, ಪಾತ್ರಗಳಲ್ಲಿ ತನ್ನನ್ನು ತಾನು ಕಲ್ಪಿಸಿಕೊಂಡನು ಫಾಗುನ್. ಅವನಿಗೆ ಲಜ್ಜೆ, ಭಯಗಳೊಂದಿಗೆ ಪಶ್ಚಾತ್ತಾಪವೂ ಉಂಟಾಯಿತು. ಬುದ್ಧ ವಿಹಾರದಲ್ಲಿ ಆತನೀಗ ನಿಜವಾದ ಭಿಕ್ಷುವಾದನು. ಬೌದ್ಧ ಸನ್ಯಾಸಿನಿಯರೊಂದಿಗೆ ಅತ್ಯಂತ ಗೌರವದಿಂದ ನಡೆದುಕೊಂಡನು. ಬೋಧಿಸತ್ವದ ಚಿಂತನೆಗಳ ಹೊರತು ಆತನಲ್ಲಿ ಉಳಿದ ಎಲ್ಲ ವಾಸನೆಗಳೂ ನಶಿಸಿದವು. Thank you friends, thank you for watching this video. If you like this video, please subscribe my channel and like.